ಕ್ರಿಕೆಟ್ ಜಗತ್ತಿನಲ್ಲಿ ಐಪಿಎಲ್ ಹರಾಜು ಸುದ್ದಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿವೆ. ದಿನಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಹೊರಬೀಳ್ತಾ ಇದೆ. ಈಗಾಗಲೇ ಫ್ರಾಂಚೈಸಿಗಳು ಕೂಡ ಆಕ್ಷನ್ ರೂಲ್ಸ್ ಬಗ್ಗೆ ಬಿಸಿಸಿಐ ಜೊತೆ ಸಭೆ ನಡೆಸಿದ್ದು ಉಳಿಸಿಕೊಳ್ಳಬೇಕಾದ ಆಟಗಾರರ ಲಿಸ್ಟ್ ಕೂಡ ಮಾಡಿಕೊಳ್ತಿವೆ. ಕೋಚ್ ಸೇರಿದಂತೆ ಕೆಲವರಿಗೆ ಕೋಕ್ ಕೊಟ್ಟು ಹೊಸಬರನ್ನ ನೇಮಕ ಮಾಡಿಕೊಳ್ತಿವೆ. ಅದರಲ್ಲೂ 18ನೇ ಆವೃತ್ತಿಯ ಐಪಿಎಲ್ನಲ್ಲಿ 6 ತಂಡಗಳ ಕ್ಯಾಪ್ಟನ್ ಚೇಂಜ್ ಆಗೋ ಸುದ್ದಿ ಹೊರಬಿದ್ದಿದೆ. ಅದರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಒಂದು. ಐಪಿಎಲ್ ಲೀಗ್ನಲ್ಲಿ 10 ತಂಡಗಳು ಭಾಗವಹಿಸ್ತಾ ಇದ್ದು ಒಂದೊಂದು ಫ್ರಾಂಚೈಸಿಯಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೇ ಇದೆ. ಅದರಲ್ಲೂ ಈಗ ಮುಂದಿನ ಐಪಿಎಲ್ಗೆ ಬರೋಬ್ಬರಿ 6 ಫ್ರಾಂಚೈಸಿಗಳು ಹೊಸ ನಾಯಕರ ಹುಡುಕಾಟದಲ್ಲಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಕ್ನೋ ಸೂಪರ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳಿಗೆ ನೂತನ ಸಾರಥಿಗಳ ನೇಮಕಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಅಷ್ಟಕ್ಕೂ ಆರ್ಸಿಬಿ ಟೀಮ್ ಕ್ಯಾಪ್ಟನ್ ಬದಲಾವಣೆಗೆ ಕಾರಣಗಳು ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಐಪಿಎಲ್ ಟೂರ್ನಿಯ ಮೆಗಾ ಆಕ್ಷನ್ನಲ್ಲಿ ಯಾರನ್ನ ರಿಲೀಸ್ ಮಾಡಬೇಕು, ಯಾರನ್ನ ಖರೀದಿ ಮಾಡಬೇಕು ಅಂತ ಈಗಾಗಲೇ ಫ್ರಾಂಚೈಸಿಗಳು ಲೆಕ್ಕಾಚಾರ ಹಾಕಿಕೊಂಡಿವೆ. ಸ್ಟಾರ್ ಆಟಗಾರರು ಬಿಡ್ಗೆ ಬಂದರೆ ಎಷ್ಟೇ ಹಣ ಕೊಟ್ಟಾದರೂ ಸರಿ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಬೇಕು, ಟೀಮನ್ನು ಬಲಿಷ್ಠಗೊಳಿಸಬೇಕು ಅನ್ನೋ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇವೆ. ಈ ಪೈಕಿ ಆರ್ಸಿಬಿ ಕೂಡ ಒಂದು. 17 ವರ್ಷಗಳ ಐಪಿಎಲ್ ಸೀಸನ್ನಲ್ಲಿ ಬೆಂಗಳೂರು ತಂಡ ಒಂದೇ ಒಂದು ಟ್ರೋಫಿಯನ್ನು ಗೆದ್ದಿಲ್ಲ. ಸೊ 18ನೇ ಸೀಸನ್ಗೆ ಪವರ್ ಹಿಟ್ಟರ್ಸ್ ಮತ್ತು ಹೆಚ್ಚು ಕೌಶಲ್ಯವನ್ನು ಇರೋ ಬೌಲರ್ಗಳನ್ನೇ ಖರೀದಿ ಮಾಡ್ತೇವೆ ಅಂತ ಆರ್ಸಿಬಿಯ ಹೆಡ್ ಕೋಚ್ ಆಂಡಿ ಫ್ಲವರ್ ಹೇಳಿದ್ದಾರೆ. ಅದರ ಜೊತೆಗೆ ನಾಯಕ ಫಾಫ್ ಡುಪ್ಲೆಸಿಸ್ರನ್ನು ಕೂಡ ಚೇಂಜ್ ಮಾಡೋ ಸುಳಿವು ಸಿಕ್ಕಿದೆ. ಫಾಫ್ ಕೇವಲ ಆಟಗಾರನಾಗಿ ಮಾತ್ರವಲ್ಲದೆ ಕ್ಯಾಪ್ಟನ್ ಆಗಿ ಕೂಡ ಆರ್ಸಿಬಿಯಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನಗಳನ್ನು ನೀಡಿದ್ದಾರೆ. ಆದರೂ ಕೂಡ ಟ್ರೋಫಿ ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ಹೀಗಾಗಿ 2025ರ ಟೂರ್ನಿಗೂ ಮುನ್ನವೇ ಫಾಫ್ ಅವರನ್ನು ರಿಲೀಸ್ ಮಾಡಿ ಹೊಸ ನಾಯಕನಿಗಾಗಿ ಆರ್ಸಿಬಿ ಹರಾಜಿನಲ್ಲಿ ಹುಡುಕಾಟ ನಡೆಸಲಿದೆ. ಅಲ್ಲದೆ ಫಾಫ್ರನ್ನ ಕೈ ಬಿಡೋಕೆ ಕೆಲ ಕಾರಣಗಳು ಕೂಡ ಇವೆ. ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ಗೆ ಈಗಾಗಲೇ 40 ವರ್ಷ. ಇನ್ನೂ 3 ವರ್ಷಗಳ ಕಾಲ ಫಾಫ್ ಐಪಿಎಲ್ ಆಡೋದು ಕಷ್ಟ ಇದೆ. ಹಾಗಾಗಿ ರಿಲೀಸ್ ಮಾಡೋದು ಉತ್ತಮ ಎಂಬ ನಿರ್ಧಾರಕ್ಕೆ ಫ್ರಾಂಚೈಸಿ ಬಂದಿದೆ. ಅಷ್ಟೇ ಅಲ್ಲದೆ ಫಾಫ್ ಫಾರಿನ್ ಪ್ಲೇಯರ್. ಆರ್ಸಿಬಿ ತಂಡ ಇಂಡಿಯನ್, ಅದರಲ್ಲೂ ಕೂಡ ಕರ್ನಾಟಕ ಮೂಲದ ಆಟಗಾರನನ್ನೇ ನಾಯಕನನ್ನಾಗಿ ಮಾಡೋಕೆ ಹುಡುಕಾಟ ನಡೆಸಿದೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಆರ್ಸಿಬಿ ತಂಡದ ಪರ ಮಹತ್ವದ ಪಂದ್ಯಗಳಲ್ಲೇ ಫಾಫ್ ನಿಂತು ಆಡಿಲ್ಲ ಅನ್ನೋ ಆರೋಪಗಳು ಕೂಡ ಇವೆ. ಕೊಹ್ಲಿ ಅಂತೆ ಅಗ್ರೆಸಿವ್ ಅಲ್ಲ ಅನ್ನೋದು ಕೂಡ ಅವರ ಬದಲಾವಣೆಗೆ ಪ್ರಮುಖ ಕಾರಣ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಳೆದ 17 ಆವೃತ್ತಿಗಳಲ್ಲೂ ಕೂಡ ಟ್ರೋಫಿಗೆ ಮುತ್ತಿಡೋಕೆ ಕಾಯ್ತಾ ಇದೆ. ಭಾರತದ ಬಲಿಷ್ಠ ಆಟಗಾರ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲೂ ಕೂಡ ಗೆಲುವು ಪಡೆಯೋಕ್ಕಾಗಿಲ್ಲ. ಕೊಹ್ಲಿ ಬಳಿಕ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫಾಫ್ ಡುಪ್ಲೆಸಿಸ್ ಆರ್ಸಿಬಿ ನಾಯಕತ್ವವನ್ನು ಪಡೆದಿದ್ರು. ಆದರೆ ಅವರ ನಾಯಕತ್ವದಲ್ಲೂ ಕೂಡ ತಂಡ ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಫಾಫ್ ನಾಯಕತ್ವದಲ್ಲಿ ಆರ್ಸಿಬಿ 2022ರಲ್ಲಿ ಮತ್ತೆ 2024ರ ಐಪಿಎಲ್ ಟೂರ್ನಿಗಳಲ್ಲಿ ಪ್ಲೇ ಆಫ್ಗೆ ಪ್ರವೇಶ ಪಡೆದಿದ್ದು ಬಿಟ್ಟರೆ ಪ್ರಶಸ್ತಿಯನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ 2025ರ ಐಪಿಎಲ್ಗೆ ಫಾಫ್ಗೆ ಕೋಕ್ ಕೊಟ್ಟು ಹೊಸ ನಾಯಕನನ್ನು ಆರ್ಸಿಬಿ ಫ್ರಾಂಚೈಸಿ ನೇಮಿಸಿಕೊಳ್ಳೋದು ಪಕ್ಕಾ ಆಗಿದೆ.